ರಶ್ಮಿ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಶ್ಮಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9/1992. 16/9/1992. ಸಮಯ 3:25 ಮಧ್ಯಾಹ್ನ. 3:25 ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ನಾನು ಅಂದ್ರೆ ಉದ್ಯೋಗ ಕಳ್ಕೊಂಡಿದ್ದೇನೆ. ಸೊ ಪುನಃ ನನ್ಗೆ ಯಾವಾಗ ಉದ್ಯೋಗ ಸಿಗ್ಬೋದು ಅಂತ ತುಂಬಾ ಪ್ರಯತ್ನ ಪಟ್ಟರು ಸಿಗ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಶ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಉದ್ಯೋಗದ ಸ್ಥಿತಿ ನೀವು ಪಾಪ ತೊಂದರೆ ಅನುಭವಿಸ್ತಾ ಇದ್ದೀರಾ. ಈಗ ಪ್ರೆಸೆಂಟ್ ನಿಮಗೆ ಕರ್ಮಾಧಿಪತಿ ಶುಕ್ರ ಸ್ವಲ್ಪ ವೀಕಲ್ಲಿದ್ದಾನೆ, ಸಂಚರಿಸ್ತಾ. ಅವನ ಸಂಚಾರ ಹೇಗಿದೆ ಅಂದರೆ ಶತ್ರು ಕ್ಷೇತ್ರದಲ್ಲಿ, ನೀಚ ಸ್ಥಾನದಲ್ಲಿ. ಇನ್ನು ಒಂದು 2-3 ತಿಂಗಳು ಸ್ವಲ್ಪ ಮಟ್ಟಿಗೆ ಬಾಧೆ ಇದೆ. ನಿಮಗೆ ಎಲ್ಲಿ ಪ್ರಯತ್ನ ಪಟ್ಟರು ಸ್ವಲ್ಪ ಮಟ್ಟಿಗೆ ಅನಾನುಕೂಲವೇ ಉಂಟಾಗುತ್ತೆ. ಆದರೆ ಅಕ್ಟೋಬರ್ ಕಳೆದ ಮೇಲೆ ನವಂಬರ್ ನಂತರ ತುಂಬ ಅನುಕೂಲ ಆಗುತ್ತೆ. ಖಂಡಿತವಾಗಿಯೂ ಒಳ್ಳೆಯ ಕೆಲಸ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೆ 3 ತಿಂಗಳು ಸತತವಾಗಿ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ದಿವಸ ಕನಿಷ್ಠ 28 ಬಾರಿ ಹೇಳಿ. 108 ಬಾರಿ ಹೇಳಿದ್ರೆ ತುಂಬ ಒಳ್ಳೆಯದು. ಒಂದು ಶ್ರದ್ಧೆಯಿಂದ ಒಂದು ಪೂರ್ವಾಭಿಮುಖಕ್ಕೆ ಕೂತ್ಕೊಂಡು ಚಾಪೆಗಿಪೆ ಹಾಸಿ ಅಥವಾ ಮನೆ ಇದ್ದರೆ ಹಾಕ್ಕೊಂಡು ಕೂತ್ಕೊಂಡು ಇದನ್ನು ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದುಷ್ಯಂತ್ ರಾಜ್ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದುಷ್ಯಂತ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/9/1998. 5/9/1998. ಸಮಯ ಸಮಯ ಬೆಳಗಿನ ಜಾವ 6:32. ಬೆಳಗಿನ ಜಾವ 6:32. ಏನ್ ಪ್ರಶ್ನೆ ಇತ್ತು? ಅದೇ ಆತನ ಮದುವೆ ಬಗ್ಗೆ, ಆಮೇಲೆ ಸ್ವಲ್ಪ ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಕೆಲಸದ ಬಗ್ಗೆ ಹಾಗೂ ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಲ್ವಾ? ಈಗ ಟೈಮ್ ಹೇಗಿದೆ ನೋಡ್ಕೋಬೇಕಾಗುತ್ತೆ ಮುಂಚೆ. ಈಗ ಗುರುದಶೆಯಲ್ಲಿ ಬುಧ ಭಕ್ತಿ ನಡೀತಾ ಇದೆ. ಬುಧ ಲಗ್ನದಲ್ಲೇ ಇದ್ದಾನೆ. ಮೌಢ್ಯನಾಗಿದ್ದಾನ ಅಂದರೆ ಮೌಢ್ಯನಾಗಿಲ್ಲ, ಯೋಚನೆ ಮಾಡಬೇಡಿ. ಅನುಕೂಲದ ಕಾಲ ಇದೆ. ಈಗ ವಿವಾಹಕ್ಕೆ ಒಂದು ತೊಡಕಿದೆ. ಏನಂದರೆ ಶನೈಶ್ಚರ, ವಿವಾಹದ ಅಧಿಪತಿ ಶನೈಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ವಿವಾಹಕ್ಕೆ ಪ್ರಯತ್ನಗಳು ಮಾಡಿದ್ರೂ ಅದು ಕತ್ತರಿಸಿ ಹೋಗ್ತಕ್ಕಂಥದ್ದು, ಆಗದೇ ಇರತಕ್ಕಂಥದ್ದು, ಈ ರೀತಿಯಲ್ಲಿ ತೊಡಕಿದೆ. ಹೀಗಾಗಿ ಅಲ್ಲಿ ಕೇತು ಬೇರೆ ಇರತಕ್ಕಂಥದ್ದು. ಕೇತು ಶನೈಶ್ಚರ 2 ಗ್ರಹ ಶಾಂತಿ ಮಾಡಿಸಿ ವಿವಾಹಕ್ಕೆ, ವೃತ್ತಿಗೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ. ಇವ್ರಿಗೂ ಕೂಡ ನವಂಬರ್ ನಂತರದಲ್ಲಿ ವೃತ್ತಿಯಲ್ಲಿ ತುಂಬ ಬಲ ಬರುತ್ತದೆ, ಅನುಕೂಲ ಆಗುತ್ತೆ. ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೇಕಾಳು, ಪ್ರತಿ ಶುಕ್ರವಾರ ಅವರೇಕಾಳನ್ನು ದಾನ ಮಾಡಲಿಕ್ಕೆ ಹೇಳಿ, ಅವರು ಮಾಡಲಿ. ಅದು ಎಷ್ಟು ವಾರ ಅಂದರೆ 16 ಶುಕ್ರವಾರ ಮಾಡಲಿ. ತುಂಬ ಸಹಾಯವಾಗುತ್ತೆ. ಅಷ್ಟರಲ್ಲಿ ಕೆಲಸಕ್ಕೆ ಒಂದು ಬಲ ಬರುತ್ತೆ, ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಬಲವೂ ಬರುತ್ತೆ. ನವಂಬರ್ ನಂತರ ಜೀವನಕ್ಕೆ ಒಂದು ದಾರಿ ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಗಮನಿಸೋಣ. ತುಲಾ ರಾಶಿಯವರಿಗೆ ನೋಡಿ, ದ್ವಿತೀಯದಲ್ಲಿ ಚಂದ್ರನ ಸಂಚಾರ ಮತ್ತು ತೃತೀಯಕ್ಕೆ ಹೋಗ್ತಾನೆ ಚಂದ್ರ. ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಮನಸ್ತಾಪ, ಭಯ, ಆತಂಕದ ವಾತಾವರಣ ಸೂಚಿಸುತ್ತೆ. ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳು ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವೃತ್ತಿಯಲ್ಲೂ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ದಾಂಪತ್ಯದಲ್ಲಿ ನೋಡಿ, ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜ ವೇದಲ್ಲಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥದ್ದು, ಸೈಲೆಂಟ್ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಒಂದು ಭಯ, ಆತಂಕ ಮತ್ತು ಈ ರೀತಿಯದ್ದು. ಇದೇನಾಗುತ್ತೆ ಅಂದರೆ ವೃತ್ತಿಯಲ್ಲೂ ಅಷ್ಟೇ, ಕರ್ಮಾಧಿಪತಿ ಚಂದ್ರ ಸ್ವಲ್ಪ ವೀಕ್ ಅಂದರೆ ಅವನು ಮಾಂದಿ ಜೊತೆಗೆ ಸೇರ್ತಾನೆ. ಸೋಮವಾರ ಮಂಗಳವಾರ ಮಾತ್ರ ಈ ಒಂದು ಲಕ್ಷಣ ನಿಮಗೆ. ಆಮೇಲೆ ಬುಧವಾರದಿಂದ ಸ್ವಲ್ಪ ಬದಲಾವಣೆ ಆಗ್ತೀರಾ. ಬದಲಾವ ಸ್ವಲ್ಪ ಧೈರ್ಯ ಬರುತ್ತೆ. ಆಮೇಲೆ ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. 2 ದಿನ, ಈ ಹೊತ್ತು ನಾಳೆ ನಾಳೆದು 3 ದಿವಸ ನಿಮಗೆ ಸ್ವಲ್ಪ ವೀಕ್ ಆಗಿರ್ತೀರ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತಾರೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು. ಕೃಷಿ ಚಟುವಟಿಕೆ ಅಲ್ಲಿ ಕೃಷಿ ಅಂತಂದರೆ ಅಲ್ಲಿಂದ ಮಾರುಕಟ್ಟೆವರೆಗೆ ಬೆಳೆಯೋದ್ರಿಂದ ಆ ಎಲ್ಲ ಸ್ತರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ದಾಂಪತ್ಯ ಸ್ವಲ್ಪ ಮನಸ್ತಾಪ, ವ್ಯಯ ಇದ್ದೇ ಇದೆ. ಅದು ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ, ಆಪ್ತರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇದೆ. ಸ್ವಲ್ಪ ಜಗಳ ಇಡೀ ವಾರ ಗಮನಿಸ್ಕೊಂಡಾಗ ದಾಂಪತ್ಯ ಸ್ಥಾನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕದಡಿ ಹೋಗುತ್ತೆ. ಇದಕ್ಕೆ ಏನು ಮಾಡೋದು? ಕುದಿ ಹೆಚ್ಚೆ ಬೆಗಟಬಹುದು, ಕಡಿಮೆ ಇರಿ ಹಸಿನಾಥ್, DVGಯವರ ಮಾತು. ಅದನ್ನು ಹೇಗಪ್ಪ ನಿಭಾಯಿಸೋದು ಹೇಗೆ ಅಂತಂದರೆ ಸೂಕ್ಷ್ಮವದರ ಹದ ಅಂತ. ಬಹಳ ಎಚ್ಚರಿಕೆಯಿಂದ ಪ್ರತಿ ಒಂದು ಟಿಫನ್ನೋ, ಒಂದು ತಿಂಡಿನೋ, ಊಟನೋ, ಅಲ್ಲಿಂದ ಹಿಡಿದು ಎಲ್ಲ ವಿಚಾರಗಳದ್ದು ತುಂಬ ಕೇರಾಗಿ ಹ್ಯಾಂಡಲ್ ಮಾಡೋ. ಗಾಜಿನ ಬಾಟ್ಲ್ ಥರ
ಹೀಗಾಗಿ ಗಂಡ ಹೆಂಡತಿ ಇವರಿಬ್ಬರ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಕೃಷ್ಣ ಸ್ಮರಣೆಯ ಜೊತೆಗೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಅಥವಾ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಇಬ್ಬರು ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಅಷ್ಟೊಂದು ರಾಡಿ ಆಗೋದಿಲ್ಲ, ಅದು ನಿಮಗೆ ಸ್ವಲ್ಪ ಸಮಾಧಾನ ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.